ಯಾಕಂದ್ರೆ ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಕರ್ನಾಟಕದ ಪರವಾಗಿ ಧ್ವನಿ ಎತ್ತುವಂತ ಧೈರ್ಯ ಇರೋದು, ತಾಕತ್ತಿರೋದು ಕುಮಾರಸ್ವಾಮಿ ಒಬ್ಬರಿಗೆ. ಸಾರಿ, ಕ್ಷಮಿಸಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದಯವಿಟ್ಟು ಕಟ್ ಮಾಡಿ ಅಪ್ಪ ಪ್ಲೀಸ್. ಕಟ್ ಮಾಡಿ. ಸಿ ವಾಮ ಮಾರ್ಗ ನಮ್ಮ ಸರ್ಕಾರದ ಮೇಲೆ ಅವ್ರು ದಾಳಿ ಮಾಡ್ತಿದ್ದಾರೆ, ಇಡಿ ಮಿಸ್ಯೂಸ್ ಮಾಡ್ಕೋತಿದ್ದಾರೆ, CBI ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಇದೆಲ್ಲ ಆಲ್ ರೈಟ್ ಅಪ್ಪ, ನಿಮ್ಮ ರಾಜಕಾರಣ ಅವ್ರು ಆಡೋದು ಹಂಗೆ ನೀವು ಮಾಡೋದು ಹಂಗೆ ಎಲ್ಲ ಸರಿ ಇದೆ. ಬೇಕಾದ್ರೆ ಸ್ಟಿಲ್ ದಿ ಆನರಬಲ್ ಮಿನಿಸ್ಟರ್ ಅಷ್ಟು ಟೆಲ್ ಮಿ ಹೆಂಗೆ ಸರ್ಕಾರ ಬೆಳೆಸಕ್ಕಾಗತ್ತೆ ಅಂತ. ಚೀಫ್ ಮಿನಿಸ್ಟರ್ ಫಾರ್ ವೆರೈಟಿ ಆಫ್ ರೀಸನ್ಸ್ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಅದು ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ಅದು ಆಗ್ಲಿಕ್ಕಿಲ್ಲ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಅದು ಸರ್ಕಾರ ಯಾಕೆ ಬೀಳಬೇಕು? ಹೌ ಇಡಿ ಕ್ಯಾನ್ ರಿಮೂವ್ ಎ ಕಾಂಗ್ರೆಸ್ ಗವರ್ಮೆಂಟ್ ವಿತ್ 134 ಪೀಪಲ್? ಹೆಂಗೆ ತೆಗಿತಾರೆ? CBI ಹೆಂಗೆ ತೆಗಿಯುತ್ತೆ? ಹೆಂಗೆ ತೆಗಿಯುತ್ತೆ? ಯಾರು ಒಬ್ರು ಹೇಳಿ. ಸುಮ್ಮನೆ ಭಾಷಣ ಮೈಕ್ ಸಿಕ್ಕಿದ ತಕ್ಷಣ ಬರೀ ಪುಂಕಾಗಿ ಬಿಡ್ತಾ ಇರ್ತಿರಲ್ಲ ಬುರುಡೆನ. ಚೀಫ್ ಮಿನಿಸ್ಟರ್ ಬೇರೆ, ಪ್ಲಸ್ ಇಡಿನ ಮಿಸ್ಯೂಸ್ ಮಾಡ್ತಿದ್ದಾರೆ, CBI ಮಿಸ್ಯೂಸ್ ಮಾಡ್ತಿದ್ದಾರೆ, ಬೇರೆ ಒಪ್ಕೋತೀನಿ, ಬೇರೆ ವಿಚಾರ. ಅದು ಹೇಳಕ್ಕಿದೆ, ನಿಮ್ಗೆ ಹಕ್ಕಿದೆ, ನೀವು ಹೇಳ್ಬೋದು ಅದನ್ನ. ಸರ್ಕಾರ ಹೆಂಗೆ ಬೀಳ್ಸಕ್ಕಾಗತ್ತೆ ಹೇಳಿ? ಈವನ್ ಇಫ್ ನರೇಂದ್ರ ಮೋದಿ ಅಮಿತ್ ಶಾ ಡಿಸೈಡ್ಸ್, ಅನ್ಲೆಸ್ ನಿಮ್ಮಿಂದ 70 ಜನ 60 ಜನ ಹೊರಗೋಗ್ಬೇಕು, ನಿಮ್ಮವ್ರ ಕೈ ಕೊಡಬೇಕು, ಅದು ನಿಮ್ಮ ಕೈಯಲ್ಲಿರೋದು. ಹಂಗಾಗಿ ನಿಮ್ಗೆ ಸರ್ಕಾರ ಬೀಳ್ಸಕ್ಕಾಗತ್ತೆ ಅಂತ ನನಗೆ ಅನಿಸಿಲ್ಲ, ಅನಿಸೋದೂ ಇಲ್ಲ. ಸುಮ್ಮನೆ ಬಿಡೋದು. ಮೈಕ್ ಸಿಕ್ತಲ್ಲ ಜನಕ್ಕೆ ಒಂದು ಬಿಟ್ಟರಾಯ್ತು. ಒಂದು ಚನ್ನಪಟ್ಟಣದ ಟಿಕೆಟ್ಗೂ ಜಗಳ ಅಂತೆ, BJP ಚುನಾವಣಾ ಸಮಿತಿ ಹೇಳತ್ತಂತೆ ಯೋಗೇಶ್ವರ್ ಕೊಡೋಣ ಅಂತ. ಕುಮಾರಸ್ವಾಮಿ ಅವರೇನೋ ಪರೋಕ್ಷವಾಗಿ ಅದಕ್ಕೇನು ರೆಡಿ ಇಲ್ಲ, ನಾವು ಬಿಟ್ಕೊಡಕ್ಕೆ ಅಂದಿದ್ದಾರಂತೆ. ಅದೇಂಗಾಗತ್ತೆ? ಬಿಟ್ಕೊಡಕ್ಕಾಗಲ್ಲ ಅಂತಂದ್ರೆ ಬಿಟ್ಕೊಡ್ಬೇಕು. ಅದು ಆಕ್ಚುಲ್ ದೋಸ್ತಿ. ಅವಾಗ ಅದಕ್ಕೆ ಯೋಗೇಶ್ವರ್ನ ಅವ್ರ ದಾರಿ ಅವ್ರು ನೋಡ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಿದಾರಂತೆ. ಏನು ಅವ್ರ ದಾರಿ ಅಂದರೆ DK ಶಿವಕುಮಾರ್, DK ಸುರೇಶ್ ಅವ್ರ ಮನವೊಲಿಸೋ ಅಥವಾ ಇವರು ಅವರ ಮನವೊಲಿಸೋ ಕರ್ಕೊಂಡು ಹೋಗೋದು. ಇಲ್ಲಿ ಏನಿದೆ ಅಲ್ಲಿ ದಾರಿ? ಏನಿಲ್ಲ. ಎರಡನೇದು ವಿತೆ ಅದು ಅವರು ಈಗ ಮಂಜುನಾಥ್ ಇದ್ರಲ್ಲಿ ನಿಂತ್ಕೊಂಡಾಗ, ಗ್ರಾಮಾಂತರದಲ್ಲಿ ನಿಂತಾಗಪ್ಪ ಆಗಿದೆ. ಏನೋ ಆ ಥರ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಬಿಡಲ್ಲ ಅಂದ್ರೆ ಅದಂಗೆ ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.